ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಾರಾದ್ರೂ ಅವ್ರ ಮೇಲೆ ಕೆಟ್ಟದಾಗ ಮಾತಾಡಿದ್ರೆ ಅವ್ರ ಜೊತೆ ಕೆಟ್ಟದಾಗ ನಡ್ಕೊಂಡ್ರೆ ಕತ್ತಡದ ಆಚೆ ತಪ್ತೀನಿ ನಾನೇ. ಏನ್ ಮೇಡಮ್ ಏನೋ ಯೋಚನೆ ಮಾಡ್ತಿದ್ದೀರಾ? ಸುಬ್ಬು, ನಾನು ನಿನಗೊಂದು ವಿಷಯ ಕೇಳ್ತೀನಿ, ನಿಜ ಹೇಳ್ತೀಯ ನೀನು? ಅಯ್ಯೋ ಕೇಳಿ ಮೇಡಮ್, ನಿಜ ಹೇಳ್ತೀನಿ. ನಿಮ್ಗೆ ಯಾವತ್ತೂ ಸುಳ್ಳು ಹೇಳಿಲ್ಲ ನಾನು. ಅಲ್ಲ ಸುಬ್ಬು, ನೀನು ಯಾವತ್ತೂ ಯಾರ ಮೇಲೂ ಕೋಪ ಮಾಡ್ಕೊಂಡವನಲ್ಲ, ಕೂಗಾಡ್ದವನಲ್ಲ. ಅದರಲ್ಲೂ ದೊಡ್ಡವರು ಅಂತ ಬಂದರೆ ಅವ್ರು ಏನೇ ತಪ್ಪು ಮಾಡಲಿ ಅವ್ರ ವಿರುದ್ಧವಾಗಿ ಧ್ವನಿ ಎತ್ತಿರೋದು ನಾನು ಯಾವತ್ತೂ ನೋಡೇ ಇಲ್ಲ ಸುಬ್ಬು. ಆದರೆ ಇವತ್ತು ಕಾಂತಮ್ಮವ್ರ ಗಂಡನ ವಿಷಯದಲ್ಲಿ ಯಾಕೆ ಅಷ್ಟೊಂದು ಕೂಗಾಡ್ಬಿಟ್ಟೆ ನೀನು? ಅದು ಆ ಕ್ಷಣಕ್ಕೆ ನನಗೆ ತುಂಬ ಕೋಪ ಬಂದ್ಬಿಡ್ತು ಮೇಡಮ್, ಅದಕ್ಕೇನೆ ಕೂಗಾಡ್ಬಿಟ್ಟೆ ಅಷ್ಟೇ, ಇನ್ನೇನಿಲ್ಲ. ಸುಬ್ಬು, ನಾನಿನ್ನ ಚಿಕ್ಕವಳಿದ್ದಾಗಿಂದ ನೋಡ್ತಾ ಇದ್ದೀನಿ. ನೀನು ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಸುಬ್ಬು. ಹೆಣ್ಣಿಗೆ ಅನ್ಯಾಯ ಆದರೆ ನಿನಗೆ ಕೋಪ ಬರುತ್ತೆ, ನನಗೆ ಗೊತ್ತು, ಅದ್ರ ವಿರುದ್ಧವಾಗಿ ನೀನು ನಿಲ್ತೀಯ. ಆದರೆ ಮನೆಯಲ್ಲಿ ಮನೆಯವ್ರ ಮೇಲೇ ನೀನು ಅಷ್ಟೊಂದು ಕೋಪ ಮಾಡ್ಕೊಂಡಿರೋದು ನಾನು ಯಾವತ್ತೂ ನೋಡೇ ಇಲ್ಲ. ಆ ವಿಜಯಾಂಬಿಕಾ ನಮಗೆಲ್ಲ ಅಷ್ಟೊಂದು ತೊಂದರೆ ಕೊಟ್ಲು, ಆದರೂ ಒಂದೇ ಒಂದು ದಿನಾನೂ ನೀನು ಅವಳ ಹತ್ರ ಈ ರೀತಿ ಮಾತೇ ಆಡಲಿಲ್ಲ ಸುಬ್ಬು. ಆದರೆ ಇವತ್ತು ಯಾಕೆ ನೀನು ಇಷ್ಟೊಂದು ಕೋಪ ಮಾಡ್ಕೊಂಡ್ಬಿಟ್ಟೆ? ಅವರು ಮೇಲ್ಗಡೆ ಮನೇಲಿ ಬಾಡಿಗೆಗಿದ್ದಾರೆ, ಅವ್ರಿಗೆ ಅವಮಾನ ಆಯಿತು, ಅದಕ್ಕೆ ನನಗೆ ಇಷ್ಟು ಕೋಪ ಬಂತು ಅಂತ ಮಾತ್ರ ಹೇಳ್ಬೇಡ, ನಾನು ನಂಬಲ್ಲ. ನಿನ್ನೆ ಮೊನ್ನೆ ಪರಿಚಯ ಆದವ್ರಿಗೋಸ್ಕರ ನನ್ನ ಸುಬ್ಬು ಇಷ್ಟೊಂದು ಕೋಪ ಮಾಡ್ಕೋತಾನೆ ಅಂದರೆ ನಾನು ನಂಬಕ್ಕಾಗಲ್ಲ. ಇಲ್ಲ, ನಿನಗೆ ಅವ್ರ ಜೊತೆ ಇರೋ ಪರಿಚಯಗಿಂತ ಹೆಚ್ಚಾಗಿ ಯಾವುದೋ ಬಾಂಧವ್ಯ ಇದೆ, ಯಾವುದೋ ಸ್ನೇಹ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಹೇಳು ಸುಬ್ಬು, ಅವ್ರು ನಿನಗೆ ಮುಂಚೆನೇ ಗೊತ್ತಾ? ಮಾತಾಡು ಸುಬ್ಬು, ನನ್ನ ಅನುಮಾನ ನಿಜಾನಾ? ನಿನ್ ಕೋಪಕ್ಕೆ ಕಾರಣ ಏನು? ನನಗೆ ನಿಮ್ಮ ಬಗ್ಗೆನೇ ಯಾರಾದರೂ ಏನಾದರೂ ಅಂದರೆ ಸಹಿಸ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ನಂದಿನಿ ಅಮ್ಮವರು ನಿಮ್ಮ ತಾಯಿ ಮೇಡಮ್. ನಮ್ಮ ಯಜಮಾನ್ರ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡವರು, ಅಗ್ನಿ ಸಾಕ್ಷಿಯಾಗಿ ಅವ್ರ ಕೈ ಹಿಡಿದವರು, ಸಾಲಿಗ್ರಾಮದ ಕುಡಿ. ಅಂಥವ್ರ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ಸುಮ್ಮನೆ ಇರೋಕ್ಕಾಗುತ್ತಾ ಮೇಡಮ್? ಸುಬ್ಬು, ನಾನು ನಿನ್ನೆ ಕೇಳ್ತಿರೋದು, ನೀನು ನನ್ನಿಂದ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ ಅಲ್ವಾ? ಅಯ್ಯೋ ಇದರಲ್ಲಿ ಮುಚ್ಚಿಡೋದೇನಿದೆ ಮೇಡಮ್? ನನಗೆ ಕೋಪ ಬರೋದಕ್ಕೆ ಕಾರಣ ಅವರಲ್ಲ, ನೀವು. ನಾನಾ? ಅದಂಗೆ? ಹೌದು ಮೇಡಮ್, ನೀವು ಜಾನಕಿ ಅಮ್ಮವ್ರನ್ನ ಎಷ್ಟು ಹಚ್ಕೊಂಡಿದ್ರಿ ಹೇಳಿ? ಅವ್ರನ್ನ ಹೆತ್ತ ತಾಯಿಗಿಂತ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ರಿ ಅಲ್ವಾ ನೀವು? ಅಷ್ಟು ಪ್ರೀತಿ ತೋರಿಸ್ತಾ ಇದ್ರಿ ಅಲ್ವಾ? ಹೌದು ಸುಬ್ಬು, ಅವರೇ ನಮ್ಮಮ್ಮ ಆಗ್ಬಾರ್ದ ಅಂತ ನನಗೆ ಎಷ್ಟೋ ಸಲ ಅನ್ಸಿತ್ತು ಅಲ್ವಾ? ಮತ್ತೆ ಈಗ ಜಾನಕಿ ಅಮ್ಮವ್ರನ್ನ ನೀವು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಸ್ಥಾನದಲ್ಲಿ ನಿಲ್ಸಿದ್ದೀರಾ, ಅಂದ್ರೆ ಅವರು ತಾಯಿ ಸ್ಥಾನದಲ್ಲಿ ಇರ್ತಾರೆ. ಹಾಗಿರುವಾಗ ಯಾರಾದರೂ ನಿಮ್ಮ ತಾಯಿಗೆ ನನ್ನ ಎದುರುಗಡೆ ಏನಾದರೂ ಅಂತ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರೋದಕ್ಕಾಗುತ್ತಾ ಮೇಡಮ್ ನನಗೆ? ಅದಕ್ಕೆ ಕೋಪದಲ್ಲಿ ಬೈದೆ, ಕೂಗಿದೆ ಅಷ್ಟೇ ಮೇಡಮ್, ಬೇರೆ ಏನಿಲ್ಲ. ನಿಜಾನ ಸುಬ್ಬು? ಅಯ್ಯೋ ನಿಜಾನೇ ಮೇಡಮ್, ನಾನು ಯಾಕೆ ಈ ವಿಷಯದಲ್ಲಿ ಸುಳ್ಳು ಹೇಳಿ? ನೀವು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರಿ. ಇಲ್ಲ, ಇನ್ನೂ ಜಾಸ್ತಿ ದಿನ ತಾಯಿ ಮಗಳು ದೂರ ಇರೋದು ಒಳ್ಳೇದಲ್ಲ. ಆದಷ್ಟು ಬೇಗ ಅಮ್ಮ ಮಗಳ ಸಂಬಂಧ ಸರಿ ಹೋಗಬೇಕು. ಶ್ರಾವಣಿ ಮೇಡಮ್ಗೆ ತನ್ನ ತಾಯಿ ಬಗ್ಗೆ ಎಲ್ಲ ಸತ್ಯಗಳು ಗೊತ್ತಾಗಬೇಕು. ಮಾಮ್, ಎಲ್ಲಿಗೆ ಹೊರಟಿದ್ಯಾ? ಪೇಟೆ ಆಡಕ್ಕೆ ಹೊರಟಿದ್ದೀನಿ ಮಾಡಿ. ವಾವ್, ಸೂಪರ್ ಮಾಮ್. ನಿನ್ನ ಬಾಯಿಂದ ಇಂಥ ಮಾತು ಕೇಳೋದಕ್ಕೆ ಮೈಯೆಲ್ಲ ಜುಮ್ ಅನ್ನಿಸ್ತಿದೆ. ಇದು ನನ್ನ ಮಾಮ್ ಅಂದರೆ. ಮಾಮ್, ಎಷ್ಟೋ ದಿನ ಆದಮೇಲೆ ಖುದ್ದಾಗಿ ನೀನೇ ಹೊರಟಿದ್ಯಾ ಅಂದಮೇಲೆ ಆ ಬೇಟೆ ಬಲಿ ಆಗೋದಂತೂ ಪಕ್ಕ. ಆಗುತ್ತೆ ಮಾಡಿ, ಆದರೆ ಇದು ಸ್ವಲ್ಪ ಚಾಲಾಕಿ ಬೇಟೆ. ಇದನ್ನ ಬೇಟೆ ಆಡೋದು ನನಗೂ ಸ್ವಲ್ಪ ಚಾಲೆಂಜಿಂಗ್ ಅಂತಾನೆ ಅನ್ನಿಸ್ತಾ ಇದೆ. ಮಾಮ್, ಎಂಥ ಚಾಲೆಂಜ್ ಆದ್ರೂ ನೀನು ಗೆಲ್ತೀಯ ಮಾಮ್. ನಿನ್ನ ಛಲದ ಮುಂದೆ ಈ ಚಾಲೆಂಜ್ಗಳೆಲ್ಲ ಲೆಕ್ಕಕ್ಕೆ ಇಲ್ಲ. ಬೇಡ, ನೀನು ಅನ್ಕೊಂಡಿದ್ನೆಲ್ಲ ಸಾಕು. ನಾವಂತೂ ಈ ಮನೇಲಿ ಇಟ್ಕೊಂಡು ವನವಾಸ ಅನ್ಕೋತಾ ಇದ್ವಿ. ಇದೆಲ್ಲದರಿಂದ ಆಚೆ ಬರಬೇಕು ಅಂದರೆ ನಿನಗೆ ಆ ಬೇಟೆ ಸಿಗಬೇಕು. ಮತ್ತೆ ನೀನು ಮೊದಲಿನಾಗೆ ಆಗಬೇಕು. ಈ ಮನೆ ಕಂಟ್ರೋಲಿಗೆ ತಗೊಂಡು ಈ ಮನೇಲಿರೋ ಪ್ರತಿಯೊಬ್ಬರನ್ನು ಮುಗಿಸ್ಬೇಕು. ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ ನಾವು. ಡೋಂಟ್ ವರಿ ಮಾಡಿ, ನಾನು ಅಲ್ಲಿಗೆ ಹೋಗ್ತಿದ್ದೀನಲ್ಲ, ಅವಳ ಆಟ ಇಲ್ಲಿಗೆ ಮುಗಿಯುತ್ತೆ.
ಅವಳ ಆಟ ಮಾತ್ರ ಅಲ್ಲ, ಅವಳ ಕತೆನೂ ಮುಗಿಯುತ್ತೆ. ಒಂದು ಕತೆ ಅಂತ್ಯ ಮಾಡಕ್ಕೇನೆ ನಾನು ಅಲ್ಲಿವರೆಗೂ ಹೋಗ್ತಿರೋದು. ವೆರಿ ಗುಡ್, ಆಲ್ ದಿ ಬೆಸ್ಟ್. ಹೋಗಿ ಅವಳ ಕತೆ ಮುಗಿಸು. ನೀನೆಲ್ಲ ಅವಳ ಕತೆ ಮುಗಿಸಿದ್ರೆ ಈ ಮನೇಲಿ ನಮ್ಮ ಕತೆನ ನಾವು ಬರಿಬೋದು. ಹೊರಡು. ಎಸ್ ಮಾಡಿ, ಕಾಯ್ತಿರು, ಸಿಹಿ ಸುದ್ದಿ ತಗೊಂಡೇ ಬರ್ತೇನೆ. ಸರ್, ಇತ್ತೀಚೆಗೆ ಸೈಬರ್ ಕ್ರೈಮ್ ತುಂಬ ಜಾಸ್ತಿ ಆಗ್ಬಿಡಿದೆ ಸರ್. ಮೊಬೈಲ್ಗೆ ಯಾವ್ಯಾವುದು ಲಿಂಕ್ ಕಳಿಸಿ ದುಡ್ಡು ದೋಸ್ತಿದ್ದಾರೆ ಸರ್. ವಿಡಿಯೋ ಕ್ರಿಯೇಟ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ಇದೆಲ್ಲದ್ರ ಬಗ್ಗೆ ಜನರಿಗೆ ಅರಿವು ಮೂಡಿಸ್ಬೇಕು. ನನಗೂ ಸಾಕಷ್ಟು ಕಂಪ್ಲೇಂಟ್ಸ್ ಬಂದಿದೆ ಇನ್ಸ್ಪೆಕ್ಟ್ರೆ. ಅದು ಅಲ್ಲದೆ ಇತ್ತೀಚೆಗೆ ಈ ಮಕ್ಕಳುಗಳು ಮೊಬೈಲ್ ನೋಡೋದು ಜಾಸ್ತಿ ಆಗಿಬಿಟ್ಟಿದೆ. ಯಾವ್ಯಾವುದೋ ಗೇಮ್ ಆಡೋದು, ಡರ್ಟಿ ವಿಡಿಯೋಸ್ ನೋಡೋದು, ಆಮೇಲೆ ಈ ಸೂಸೈಡ್ ಗೇಮ್ಸ್ ಬರ್ತಾವಲ್ಲ ಅದೆಲ್ಲ ಆಡಿ ಈ ಆತ್ಮಹತ್ಯೆ ಪ್ರಕರಣಗಳು ದಾಖಲಾಗಿದೆ. ಹೌದು ಸರ್, ಇದೆಲ್ಲದ್ರ ಬಗ್ಗೆ ಮಕ್ಕಳನ್ನ ಜನಗಳನ್ನ ಎಜುಕೇಟ್ ಮಾಡಬೇಕು. ಅದಕ್ಕೆ ಸರ್ ಇಷ್ಟು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನೀವು ಎಜುಕೇಷನ್ ಮಿನಿಸ್ಟರ್ ಆಗಿರೋದ್ರಿಂದ ನೀವೇ ಇದಕ್ಕೆ ರಾಯಭಾರಿಯಾಗಿ ಬರಬೇಕು ಸರ್. ನಿಮ್ಮ ಬಾಯಿಂದ ಈ ವಿಚಾರಗಳನ್ನ ಕೇಳಿದ್ರೆ ಜನರಿಗೆ ಅರ್ಥ ಆಗುತ್ತೆ, ಅವ್ರ ತಪ್ಪನ್ನ ತಿದ್ಕೋತಾರೆ. ಖಂಡಿತ ಬರ್ತೀನಿ. ಜನಕ್ಕೆ ಒಳ್ಳೇದಾಗತ್ತೆ ಅಂತಂದರೆ ನಾನು ಯಾವುದೇ ಪ್ರೋಗ್ರಾಮ್ ಬರೋದಕ್ಕೂ ಸಿದ್ಧ. ಸರಿ ಸರ್, ಹಾಗಿದ್ರೆ ನಾನು ಬರ್ತೀನಿ. ಕಾರ್ಯಕ್ರಮದ ಬಗ್ಗೆ ಎಲ್ಲ ಡೀಟೇಲ್ಸು ನಿಮ್ಗೆ ಕಳಿಸ್ತೀನಿ ಸರ್. ಒಂದು ನಿಮಿಷ ಇನ್ಸ್ಪೆಕ್ಟ್ರೆ, ನಿಮ್ಮಿಂದ ನನಗೆ ಒಂದು ಸಹಾಯ ಆಗಬೇಕು. ತುಂಬ ಕಾನ್ಫಿಡೆನ್ಷಿಯಲ್ಲು, ಯಾರಿಗೂ ಗೊತ್ತಾಗಬಾರ್ದು. ಹೇಳಿ ಸರ್. ಅದು ನಾನು ನಿಮಗೆ ಒಂದು ಮೊಬೈಲ್ ನಂಬರ್ ಕೊಡ್ತೀನಿ, ಅವ್ರದ್ದು ಲೊಕೇಶನ್ ಟ್ರೇಸ್ ಮಾಡ್ಕೊಡೋಕ್ಕಾಗತ್ತಾ? ಅದಕ್ಕೇನಂತೆ ಮಾಡ್ತೀನಿ ಸರ್. ಥ್ಯಾಂಕ್ ಯು. ಸರಿ ಸರ್. ಜಾನಕಿ ಅವರೇ, ನೀವು ಎಷ್ಟೇ ನನ್ನ ಅವಾಯ್ಡ್ ಮಾಡಿದ್ರು ನಾನು ನಿಮ್ಮನ್ನು ಹುಡುಕಿಸ್ತೀನಿ. ಏನು ಮೇಡಮ್, ಬೆಳಗ್ಗೆನೆ ನನ್ನ ನೆನ್ಪು ಮಾಡ್ಕೊಂಡ್ಬಿಟ್ಟಿದ್ದೀರಾ? ಏನು ಸಮಾಚಾರ? ನೋಡಿ, ಮತ್ತೆ ಹೇಳ್ತಾ ಇದ್ದೀನಿ, ನನ್ನಿಂದ ಕೆಲಸ ಆಗಬೇಕು ಅಂತ ಮಾತ್ರ ಹೇಳಬೇಡಿ. ನನ್ನಿಂದ ಆಗದೆ ಇರೋ ಕೆಲಸನ ನಾನು ಮಾಡೋದೂ ಇಲ್ಲ. ನಾನು ಆಗುವಂಥ ಕೆಲಸದ ಬಗ್ಗೆನೇ ಮಾತಾಡ್ತಿದ್ದೀನಿ. ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ನಿಮ್ಮ ಮನೆ ಹತ್ರ ಬಂದಿದ್ದೀನಿ. ಏನೋ ನಮ್ಮನೆ ಹತ್ರನ? ನಾನು ಹೊರಗಡೆನೇ ಇದ್ದೀನಲ್ಲ. ಸ್ವಲ್ಪ ನಿನ್ನ ಲೆಫ್ಟಿಗೆ ಟರ್ನ್ ಆಗಿ ನೋಡು.